ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರ್ತಾರಾ ಮಾಜಿ ಸಚಿವ ಮಾಧುಸ್ವಾಮಿ? ಕಾಂಗ್ರೆಸ್ ಸೇರ್ಪಡೆ ಏನಾದ್ರು ಆಗ್ತಾ ಇದ್ದಾರಾ? ಟಿಕೆಟ್ ಕೇಳ್ತಾ ಇದ್ರು ಅವರು ತುಮಕೂರಿಂದ. ಯಡಿಯೂರಪ್ಪ ಅವ್ರನ್ನ ನಂಬ್ಕೊಂಡು ಕೂಡ ಇದ್ರು. ಆದರೆ ಯಡಿಯೂರಪ್ಪನವರು ಅವರಿಗೆ ಮೋಸ ಮಾಡಿದ್ರು ಅಂತ ಅವ್ರು ಹೇಳ್ಕೊಂಡು ಬರ್ತಾ ಇದ್ರು. ಮಾಧುಸ್ವಾಮಿ ಅವರು ಸಂಧಾನ ಮಾಡೋದು, ಸೋಮಣ್ಣವ್ರ ಪರವಾಗಿ ನಿಂತ್ಕೊಂಡಿದ್ದು ಯಡಿಯೂರಪ್ಪನವರು, ಕರೆಸೋದು, ಮಾತಾಡೋದು ಎಲ್ಲ ಆಯಿತು. ಆದರೆ ಮಾಧುಸ್ವಾಮಿ ಅವರು ಇದಕ್ಕೆ ಒಪ್ಪದಂತೆ ಕಾಣಿಸ್ತಾ ಇಲ್ಲ. ನನಗೇನು ಮಾಧುಸ್ವಾಮಿ ಸಪೋರ್ಟ್ ಬೇಕಾಗಿಲ್ಲ, ಮಲೆ ಮಾದೇಶ್ವರ ನನ್ನ ಸಪೋರ್ಟ್ಗಿದ್ದಾನೆ ಅಂತ ಸೋಮಣ್ಣ ಕೂಡ ಹೇಳಿದರು. ಇನ್ನು ಮಸಾಲೆ ಜಯರಾಮ್ ತೋಟದಲ್ಲಿ ಮಾತಾಡಿದ್ದಾಯಿತು, ಸಂಧಾನ ಆಯಿತು, ಎಲ್ಲ ಆಯಿತು. ಯಾವುದು ಕೂಡ ಇದು ಕೈಗೂಡದಂತೆ ಕಾಣಿಸ್ತಾ ಇಲ್ಲ. ತುಮಕೂರಲ್ಲಿ ಇದೀಗ BJP ಪರ ಎಲ್ಲಿಯೂ ಪ್ರಚಾರಕ್ಕೆ ಮಾಧುಸ್ವಾಮಿ ಇಳಿತಾ ಇಲ್ಲ. ಒಂದೊಂದು ಕ್ಷೇತ್ರದಲ್ಲಿಯೂ ಕೂಡ BJPಗೆ ಒಳ ಏಟುಗಳು ಜಾಸ್ತಿ ಇದೆ. ಟಿಕೆಟ್ ಹಂಚಿಕೆ ಆದ ಮೇಲೆ ಯಡಿಯೂರಪ್ಪನವ್ರ ಕಡೆಯಿಂದ ಮೋಸ ಆಯಿತು, ಯಡಿಯೂರಪ್ಪನವರು ತಮ್ಮ ಕಡೆಯವರಿಗೆ ಟಿಕೆಟ್ ಕೊಡಿಸ್ಬೇಕು ಅನ್ನೋ ಒಂದು ಕಾರಣಕ್ಕಾಗಿಯೇ ಈ ಥರ ಮಾಡ್ಕೊಂಡಿದ್ದಾರೆ ಅಂತ ಒಂದು. ಯಡಿಯೂರಪ್ಪ ಅವರು ಈ ಬಾರಿ ಟಿಕೆಟ್ ತೊಗೊಂಡು ಬಂದಿದ್ದಾರಲ್ಲ, ಇವ್ರು ನಾವು ಸೋಲಿಸ್ತೀವಿ ನೋಡಿ. ಮೂಲವಾಗಿ ನಾವು ಎಷ್ಟು ಸಪೋರ್ಟ್ ಮಾಡ್ತಾ ಇದ್ವಿ ಇವರಿಗೆ, ನಮ್ಮನ್ನು ಬಿಟ್ಬಿಟ್ಟು ಇವ್ರಿಗೆ ಯಾರ್ಯಾರನೋ ಬೇಕಾದವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅಂತ ಒಂದು ದೊಡ್ಡ ಆರೋಪ ಅಲ್ವಾ ಆ ಭಾಗದಲ್ಲಿದೆ. ಕ್ಷೇತ್ರದಲ್ಲೇ ಇದ್ದರೂ ಕೂಡ ಎಲ್ಲಿಯೂ ಮಾಧುಸ್ವಾಮಿಯವರು ಮತದಾರರನ್ನ ಭೇಟಿ ಆಗ್ತಾ ಇಲ್ಲ. ಹಾಗಾಗಿ ಸೋಮಣ್ಣ ಅವ್ರಿಗೆ ಈ ಬಾರಿ ತುಮಕೂರು ದೊಡ್ಡ ರೀತಿಯಲ್ಲಿ ತೊಂದರೆ ಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ಮಾಜಿ ಸಚಿವ ಮಾಧುಸ್ವಾಮಿಯವರ ನಡೆ ಇನ್ನೂ ಕೂಡ ಅರ್ಥ ಆಗ್ತಾ ಇಲ್ಲ. ಇತ್ತೀಚೆಗಷ್ಟೇ ಮಾಧುಸ್ವಾಮಿಯವರ ಮನೆಗೆ ಮುದ್ದಹನುಮೇಗೌಡರು ಕೂಡ ಭೇಟಿಯಾಗಿದ್ದರು. ಇದೀಗ ಮಾಧುಸ್ವಾಮಿ ಭೇಟಿ ಮಾಡ್ತೀನಿ ಅಂತ ಹೇಳಿ ಪರಮೇಶ್ವರ್ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಾಧುಸ್ವಾಮಿ ಅವರು ಏನಾದರೂ ಬಂದರೆ ನಾನೇ ಸ್ವಾಗತ ಮಾಡ್ತೀನಿ ಅಂತ ಕೂಡ ಪರಮೇಶ್ವರ್ ಅವರು ಹೇಳಿದ್ದಾರೆ. ಒಂದು ವೇಳೆ ಇವರು ಕಾಂಗ್ರೆಸ್ ಸೇರ್ಪಡೆ ಆದರೆ ಅದು ಒಂದು ರೀತಿಯಲ್ಲಿ ಒಂದು ಆನೆ ಬಲ ಬಂದಂಗೆ ಆಗುತ್ತೆ ತುಮಕೂರು ಭಾಗದಲ್ಲಿ ಕಾಂಗ್ರೆಸ್ಗೆ. ಅಲ್ಲಪ್ಪ, ಇದರಲ್ಲಿ ನಾನಿವತ್ತು ಅವ್ರ ಮೇಲೆ ಅಲಿಗೇಷನ್ ಮಾಡಕ್ ನಿಮ್ಗೆ ಕರೆದಿಲ್ಲ, ನಾವೇನ್ ಮಾಡ್ತೀವಿ ಅಂತ ಹೇಳಕ್ ಕರೆದ. ಅವ್ರನ್ನ ಅಲಿಗೇಷನ್ ಮಾಡೋದು ಅದ್ರಲ್ಲಿ ಇನ್ನೊಂದಿನ ಮಾಡೋಣ, ಒಂದೇ ದಿನ ಕೇಳಿ ಮುಗಿದೋಗುತ್ತೆ. ಅವ್ರು ಬರೋದೇ ಆದ್ರೆ ಖಂಡಿತವಾಗಿ ನಾನೇ ಸ್ವಾಗತ ಮಾಡ್ತೀನಿ. ನಾನು ಸ್ವಾಗತ ಮಾಡ್ತೀನಿ ಅಂದ್ರೆ ಇನ್ನೇನು, ಸಂದರ್ಭ ಬಂದಾಗ ಭೇಟಿ ಮಾಡ್ತೀನಿ. ಒಟ್ಟಾಗಿದೆ ತಿರ್ಗಾ ಕೊಡೋದು. ಕ್ರೀಡಿಸ್ಕೊಳ್ಳಿಕ್ಕೆ ಇದೀಗ ಸಂತೋಷ್ ಸಂಪರ್ಕ ಇದ್ದಾರೆ. ಸಂತೋಷ್, ಮಾಧುಸ್ವಾಮಿಯವರು ಕಾಂಗ್ರೆಸ್ಗೆ ಬರ್ತಾರಾ ಅಥವಾ ಮಾಧುಸ್ವಾಮಿಯವರು ಸೋಮಣ್ಣ ಅವ್ರಿಗೆ ಒಳ್ಳೆಟ್ ಕೊಡ್ತಾರಾ ಅಂತ? ರಮಕಾಂತ್, ಖಂಡಿತವಾಗ್ಲೂ ಕೂಡ ಏನು ಬಿಜೆಪಿಯ ಮಾಜಿ ಸಚಿವ ಆಗಿರ್ತಕ್ಕಂಥ ಮಾಧುಸ್ವಾಮಿ ಅವರು ಆಂತರಿಕ ಒಂದು ಕಿತ್ತಟ್ಟು ಕೂಡ ಜಾಸ್ತಿ ಆಗಿದೆ ಅಂತ ಕೂಡ ಹೇಳ್ಬೋದು. ಯಾಕೆ ಅಂತಂದ್ರೆ ಈಗಾಗಲೇ ಕೂಡ ಪಕ್ಷದ ವಿರುದ್ಧ ಅಸಮಾಧಾನವನ್ನ ಹೊರಹಾಕೋದ್ರ ಜೊತೆಗೆ ಏನು ನಾನು ಬೆಂಬಲವನ್ನ ಕೂಡ ಕೊಡಲ್ಲ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಅದನ್ನ ಎನ್ಕೇಜ್ ಮಾಡ್ಕೊಳ್ಳೋದು ಎಲ್ಲೋ ಒಂದ್ ರೀತಿಯಾಗಿ ಕಾಂಗ್ರೆಸ್ ಕೂಡ ಯಶಸ್ವಿ ಆಗ್ತಾ ಇದೆ ಅಂತಾನೆ ಕೂಡ ಹೇಳ್ಬೋದು. ಯಾಕೆ ಅಂತಂದ್ರೆ ಸೋಮಣ್ಣನವರ ಭೇಟಿಗೆ ಅವಕಾಶವನ್ನು ನೀಡಿರ್ತಕ್ಕಂತ ಮಾಧುಸ್ವಾಮಿ ಅವರು ಏನು ಕಳೆದ 2-3 ದಿನಗಳ ಹಿಂದೆ ಕೂಡ ಏನು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರ್ತಕ್ಕಂಥ ಮುದ್ದನ್ಮೇಗೌಡರು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅವರಿಗೆ ಹೂಗುಚ್ಛವನ್ನು ಕೊಟ್ಟು ಸ್ವಾಗತವನ್ನ ಮಾಡಿದಂತ ಸಂದರ್ಭದಲ್ಲಿ ಸ್ವೀಕಾರವನ್ನ ಮಾಡಿರ್ತಕ್ಕಂಥದ್ದು. ಆದ್ರೆ ಬೆಂಬಲವನ್ನ ಕೊಡೋದಿಲ್ಲ ಅಂತ ಇದಕ್ಕೆ ಮಾಧುಸ್ವಾಮಿ ಅವರು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಯಾವುದೇ ರೀತಿಯಾದಂತಹ ಸೋಮಣ್ಣನವರ ಪ್ರಚಾರಕ್ಕೆ ಇವತ್ತಿನವರೆಗೂ ಕೂಡ ಮಾಧುಸ್ವಾಮಿ ಅವರು ಆಗಮಿಸ್ತಾ ಇರ್ತಕ್ಕಂಥದ್ದು ಒಂದು ರೀತಿಯಾಗಿ ಮೈತ್ರಿ ಅಭ್ಯರ್ಥಿಗೆ ಸ್ವಲ್ಪ ಹಿನ್ನಡೆ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಆ ಒಂದು ಹಿನ್ನಡೆಯನ್ನ ಎನ್ಕೇಜ್ ಮಾಡ್ಕೊಳ್ಳಲು ಕೂಡ ಕಾಂಗ್ರೆಸ್ ಒಂದ್ ರೀತಿಯಾಗಿ ಮುಂದಾಗಿದೆ ಅಂತ ಕೂಡ ಹೇಳ್ಬೋದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ನ ಮಾತನಾಡಿದಂತ ಸಂದರ್ಭದಲ್ಲಿ ಅವರು ಏನು ಕಾಂಗ್ರೆಸ್ಗೆ ಏನಾದ್ರು ಬರ್ತಾರ ಅನ್ನೋ ಒಂದು ಪ್ರಶ್ನೆಯನ್ನ ಕೇಳಿದಂತ, ಬಂದ್ರೆ ನಾನು ಸ್ವಾಗತವನ್ನ ಮಾಡ್ತೀನಿ, ಅನಿವಾರ್ಯತೆ ಏನಾದ್ರು ಬಿತ್ತು ಅಂದ್ರೆ ನಾನು ಅವ್ರನ್ನೇ ಕೂಡ ಭೇಟಿಯನ್ನ ಮಾಡಿ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಳುವಂತ ಕೆಲಸವನ್ನು ಕೂಡ ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಎಲ್ಲೋ ಒಂದು ರೀತಿಯಾಗಿ ಏನು ಈ ಬಿಜೆಪಿಯ ಆಂತರಿಕ ಕಿತ್ತಾಟವನ್ನ ಎನ್ಕೇಜ್ ಮಾಡಲು ಕೂಡ ಕಾಂಗ್ರೆಸ್ ಮುಂದಾಗಿರ್ತಕ್ಕಂಥದ್ದು. ಇನ್ನೂ ಕೂಡ ಮಾಧುಸ್ವಾಮಿ ಅವರ ಒಂದು ನಡೆ ಮಾತ್ರ ಗುಟ್ಟಾಗಿ ಉಳಿದಿರ್ತಕ್ಕಂಥದ್ದು. ರಮಾಕಾಂತ್, ಥ್ಯಾಂಕ್ ಯು ಸಂತೋಷ್.